ಪ್ರಿಯ ವೀಕ್ಷಕರೇ, ಕರ್ಮಗುರು ಇನ್ಫೋಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಂಸ್ಕೃತಿಕ ನಗರಿ ಮೈಸೂರು ಎಂದಾಕ್ಷಣ ನಮಗೆ ನೆನಪಾಗುವುದು ಅರಮನೆ, ದಸರಾ, ಅಂಬಾರಿ, ಆನೆಗಳು, ಹೀಗೆ ಸಾಕಷ್ಟು ವಿಚಾರಗಳು. ಅಂಬಾವಿಲಾಸ ಅರಮನೆಯ ಮುಂಭಾಗದಲ್ಲಿದೆ ಶ್ರೀ ತ್ರಿನಯನೇಶ್ವರ ದೇಗುಲ. ಈ ಪ್ರಾಚೀನ ಶಿವ ಸಮರ್ಪಿತ ದೇವಸ್ಥಾನದ ಪಕ್ಕದಲ್ಲಿರುವ ವಿಶಾಲ ಮೈದಾನದಲ್ಲಿ ಕಾಣಸಿಗುವುದು ನಮ್ಮ ಇಂದಿನ ಈ ವಿಡಿಯೋದ ವಿಶೇಷ ದಸರಾ ಆನೆಗಳು. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಗಿಂತಲೂ ಅವಿಭಾಜ್ಯ ಅಂಗಗಳೆಂದು ಗುರುತಿಸಲ್ಪಡುವ ಆನೆಗಳು ನಾಡಹಬ್ಬ ಪ್ರಾರಂಭದ 2 ತಿಂಗಳ ಮುಂಚಿತವಾಗಿ ಅರಮನೆಗೆ ಆಗಮಿಸುತ್ತವೆ. 750 ಕಿಲೋಗ್ರಾಂ ತೂಕದ ಅಂಬಾರಿಯನ್ನು ಹೊತ್ತ ಆನೆ ಮುಂದೆ ಸಾಗುತ್ತಿದ್ದರೆ, ಉಳಿದ ಆನೆಗಳು ಗಜಗಾಂಭೀರ್ಯದಿಂದ ಹಿಂದಿನಿಂದ ಸಾಗುವುದು ಮನಮೋಹಕ ದೃಶ್ಯ. ನಾವು ಇದೀಗ ನೋಡುತ್ತಿರುವಂತಹ ದೃಶ್ಯದಲ್ಲಿ ಅಂಬಾರಿ ಹೊತ್ತೊಯ್ಯುವ ಆನೆ ಮತ್ತು ಇತರ ಆನೆಗಳಿಗೆ ವಿಶೇಷವಾದಂಥ ತರಬೇತಿಯ ಜೊತೆಗೆ ಅವುಗಳನ್ನು ಪಳಗಿಸಲಾಗುತ್ತದೆ. ದಸರಾಕ್ಕೂ ಮುನ್ನ ಸಂಜೆ ಹೊತ್ತಿನಲ್ಲಿ ಆನೆಗಳನ್ನು ನಗರದ ಮಾರ್ಗದಲ್ಲಿ ಸುತ್ತಾಡಿಸುವುದನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಮುಖ್ಯವಾಗಿ ಅಂಬಾರಿಯನ್ನು ಹೊರುವ ಆನೆ ಅಭಿಮನ್ಯುವನ್ನು ವಿಶೇಷ ಭದ್ರತೆಯೊಂದಿಗೆ ಈ ಜಾಗದಲ್ಲಿ ನೋಡಿಕೊಳ್ಳುತ್ತಾರೆ. ಗಜಪಡೆಯ ಮುಂದಾಳತ್ವವನ್ನು ವಹಿಸುವ ಅಭಿಮನ್ಯುವಿನ ಜೊತೆ ಮಹೇಂದ್ರ, ಲಕ್ಷ್ಮಿ, ಭೀಮ, ಸುಗ್ರೀವ, ಶ್ರೀಕಂಠ, ಕಂಜನ್, ಧನಂಜಯ, ಹೀಗೆ ಸುಮಾರು 14 ಆನೆಗಳು ದಸರಾದ ಗಜಪಡೆಯಲ್ಲಿ ಪಾಲು ಪಡೆಯುತ್ತವೆ. ಇನ್ನು ದಸರಾ ದರ್ಬಾರ್ನಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪಟ್ಟದ ಆನೆಯಾಗಿ ಭೀಮ ಮತ್ತು ಕಂಜನ್ರನ್ನು ನಿಯೋಜಿಸಲಾಗಿದೆ. ಭೀಮನ ಬಗ್ಗೆ ಹೇಳುವುದಾದರೆ, ತನ್ನವರೊಂದಿಗೆ ಯಾವುದೇ ಜಗಳಗಳಿಗೆ ಆಸ್ಪದ ಕೊಡದೆ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲಿ ನಿಸ್ಸೀಮನಾಗಿರುವುದರಿಂದ ಎಲ್ಲರ ಜನಮೆಚ್ಚಿನ ಆನೆಯಾಗಿದ್ದಾನೆ ನಮ್ಮ ಭೀಮ. ದಸರಾ ಸಂದರ್ಭದಲ್ಲಿ ವಿಶೇಷವಾಗಿ ಗಾಂಭೀರ್ಯದಿಂದ ತನ್ನ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುವ ಆನೆಗಳು ದಸರಕ್ಕಿಂತ ಮುಂಚೆ ತನ್ನ ತುಂಟಾಟದಲ್ಲಿ ಎಲ್ಲರನ್ನೂ ಕೂಡ ಮಂತ್ರಮುಗ್ಧಗೊಳಿಸುತ್ತವೆ. ಪ್ರಿಯ ವೀಕ್ಷಕರೇ, ರಿಲ್ಯಾಕ್ಸ್ ಮೋಡ್ನಲ್ಲಿರುವ ಆನೆಗಳನ್ನು ನೋಡಿದ್ರಲ್ಲ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ತಪ್ಪದೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.